ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿರರ್ ಚಾನಲ್. ಇವತ್ತು ನಾನು ಮತ್ತೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ಹಾಗೆ ನೀವು ಒಂದಾಗೋದಕ್ಕೆ ಅಥವಾ ನೀವು ಮತ್ತೆ ಮೊದಲಿನ ಥರ ಆಗೋದಕ್ಕೆ ಏನು ಅಡೆತಡೆಗಳಾಗ್ತಾ ಇದೆ, ಸೊ ಯಾಕಿಷ್ಟು ತಡ ಆಗ್ತಾ ಇದೆ, ಸೊ ನೋಡೋಣ. ಸೊ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಈ ವಿಡಿಯೋ, ಅವರು ರೆಸೊನೇಟ್ ಆದರೆ ಪಾಸಿಟಿವಾಗಿ ಕಮೆಂಟ್ ಮಾಡಿ. ನಿಮಗೆ ರೆಸೊನೇಟ್ ಆಗಿಲ್ಲ ಅಂತಂದರೆ ಇನ್ನೂ ತುಂಬ ವೀಡಿಯೋಸ್ ನನ್ನ ಚಾನಲ್ನಲ್ಲಿ ಇದೆ, ಹೋಗಿ ನೀವು ಅದನ್ನು ನೋಡಬಹುದು. ಸೊ ನಾನು ಒಂದು ಏನಪ್ಪ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಕಮ್ಮಿಂಗ್ ಸಂಡೇ ವೆಬಿನಾರ್ ಇದೆ ಟು ಅಟ್ರಾಕ್ಟ್ ಸ್ಪೆಸಿಫಿಕ್ ಪರ್ಸನ್ ಆರ್ ಸೋಲ್ಮೇಟ್. ಸಿಂಗಲ್ಸ್ ಕೂಡ ಜಾಯ್ನ್ ಆಗಬಹುದು, ಅಥವಾ ನನ್ನ ಲೈಫಲ್ಲಿ ನನ್ನ ಸ್ಪೆಸಿಫಿಕ್ ಪರ್ಸನ್ನ ನಾನು ಅಟ್ರ್ಯಾಕ್ಟ್ ಮಾಡಬೇಕು, ಅಥವಾ ನನ್ನ ಸೋಲ್ಮೇಟ್ ನನಗೋಸ್ಕರ ಇರುವಂಥ ಒಂದು ಸೋಲ್ನ ನಾನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ, ಅವರು ಸಹ ಈ ಒಂದು ವೆಬಿನಾರ್ನ ಜಾಯ್ನ್ ಆಗ್ಬೋದು. ವೆಬಿನಾರ್ ಡೀಟೇಲ್ಸ್ ಬಂದು ನನ್ನ ಚಾನಲ್ನಲ್ಲಿ ಇದೆ, ನೀವು ಹೋಗಿ ನನ್ನ ಚಾನಲ್ ಕಮ್ಯುನಿಟಿಯಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಮಿಸ್ ಮಾಡ್ಕೊಳ್ಬೇಡಿ, ವೆಬಿನಾರ್ ತುಂಬ ಪವರ್ಫುಲ್ ಆಗಿರುತ್ತೆ ಆ್ಯಂಡ್ ಟೆಕ್ನಿಕ್ಸ್ ಎಲ್ಲ ಸಹ ಕವರ್ ಆಗಿರುತ್ತೆ. ಸೊ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ನಾನು ಶಾರ್ಟಾಗಿ ಹೇಳಿದ್ದೀನಿ, ಓಕೆನಾ. ಸೊ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಪರ್ಸ್ನಲ್ ರೀಡಿಂಗ್ ಅಥವಾ ರಿಲೇಷನ್ಶಿಪ್ ಹೀಲಿಂಗ್ ಏನು ಬೇಕು ಅಂತ ನೀವು ಫಸ್ಟು ಕ್ಲಾರಿಟಿ ತೊಗೊಳ್ಳಿ. ನನಗೆ ಮೆಸೇಜ್ ಮಾಡಿಬಿಡಿ ನನಗೆ ಲವ್ ಪ್ರಾಬ್ಲಮ್ ಇದೆ ಅಂತ. ಸೊ ಪ್ರಾಬ್ಲಮ್ ಇರೋದಕ್ಕೆ ಅಲ್ವಾ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀರಾ. ಸೊ ಏನು ಬೇಕು ನಿಮಗೆ, ಪರ್ಸ್ನಲ್ ರೀಡಿಂಗ್ ಬೇಕಾ ಅಥವಾ ಹೀಲಿಂಗ್ ಬೇಕಾ, ಡಿಸೈಡ್ ಮಾಡಿ. ಆ್ಯಂಡ್ ಆನಂತರ ನೀವು ನನ್ನ ಕಾಂಟ್ಯಾಕ್ಟ್ ಮೀನ್ಸ್ ಮೆಸೇಜ್ ಮಾಡಿ. ಕಾಲ್ ಮಾಡಿದ್ರೆ ಕನೆಕ್ಟ್ ಆಗೋದಿಲ್ಲ, ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ಬ್ರೇಸ್ಲೆಟ್ಸ್ ಬೇಕಿದೆ, ಸೊ ನಾನು ಕೆಲವೊಂದು ಬ್ರೇಸ್ಲೆಟ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ರೀಸೆಂಟಾಗಿ ನಾನು ಯಾವುದೂ ಹಾಕಿಲ್ಲ, ಸೊ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ಬೇಕಿದ್ದರೆ ಯು ಕ್ಯಾನ್ ಪರ್ಚೇಸ್. ಆ್ಯಂಡ್ ನಿಮ್ಮ ಕರಿಯರ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ, ಅಥವಾ ಮನಿ ರೇಖಿ, ನನ್ನ ಲೈಫಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನನಗೆ ಬೇಕು, ಮನಿ ರೇಖಿ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಅದನ್ನು ಸಹ ನೀವು ಕಲ್ತ್ಕೊಳ್ಬೋದು. ಆ್ಯಂಡ್ ಕೋರ್ಸಸ್ ಸಹ ಅವೈಲಬಲ್ ಇದೆ. ಸೊ ಇಂಟ್ರೋ ಸ್ವಲ್ಪ ಲಾಂಗ್ ಅನಿಸಿದರೆ ಸಾರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಯೂನಿವರ್ಸ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ಆದಷ್ಟು ಅವರಿಗೆ ಒಂದು ಸ್ಪೆಸಿಫಿಕ್ ಮೆಸೇಜ್ ಸಿಗೋ ಹಾಗೆ ಈ ಒಂದು ರೀಡಿಂಗ್ ಬರಲಿ ಅಂತ ನಾನು ಭಾವಿಸ್ತೀನಿ. ಸೊ ಯಾಕೆ ನಿಮ್ಮ ಇಬ್ಬರ ಮಧ್ಯೆ ಮತ್ತೆ ಒಂದಾಗೋದು ಕಷ್ಟ ಆಗ್ತಾ ಇದೆ ನೋಡೋಣ. ಇಲ್ಲಿ ಪಾಸ್ಟ್ನಲ್ಲಿ ನಡೆದಿರೋ ಅಂಥ ಘಟನೆಗಳನ್ನು ಬಿಟ್ಟು ಪ್ರೆಸೆಂಟ್ ಸಿಚುವೇಷನಲ್ಲಿ ಬದುಕ್ತಾ ಇಲ್ಲ ನೀವು. ಬಿಕಾಸ್ ನಿಮ್ಮ ಪಾಸ್ಟ್ನಲ್ಲಿ ಏನೆಲ್ಲ ಆಗಿತ್ತು ಅದನ್ನು ನಿಮ್ಮ ಪರ್ಸನ್ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಲೈಕ್ ನಿಮ್ಮ ಇಬ್ಬರ ಮಧ್ಯೆ ಆಗಿರೋಂಥ ಜಗಳನ ಅವರು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಆ ಪರ್ಸನ್ ಅಷ್ಟು ಪಾಸಿಟಿವ್ ಆಗಿಲ್ಲ, ನಿಮ್ಮ ಪರ್ಸನ್ ತುಂಬ ನೆಗೆಟಿವ್ ಥಾಟ್ಸ್ನಲ್ಲಿ ಇದ್ದಾರೆ. ಆ್ಯಂಡ್ ಆಲ್ಸೋ ಒಂದು ಸ್ಟೆಪ್ನ ತಗೊಳ್ಳೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟರೂ ಸಹ ಏನೋ ಒಂದು ರೀಸನಿಂದ ಅವರು ಸ್ಟಕ್ ಆಗ್ತಾ ಇದ್ದಾರೆ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಅವರು ಕೆಲವೊಂದು ಬಾರಿ ಅಂದ್ಕೊಳ್ತಾರೆ, ನಾನು ಮಾತಾಡಿಸ್ಬಿಡ್ತೀನಿ ನನ್ನ ಪಾರ್ಟ್ನರ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲ ಅಂತ. ಬಟ್ ಯಾವುದೋ ಒಂದು ಸಂದರ್ಭ ಅವ್ರನ್ನ ತಡಿತಾ ಇರ್ಬೋದು, ನಿಮ್ಮ ಇಬ್ಬರ ಮಧ್ಯೆ ಆಗಿರೋವಂಥ ಇನ್ಸಿಡೆಂಟ್ ಇರ್ಬೋದು. ಸೊ ಅದು ಅವ್ರನ್ನ ತಡಿತಾ ಇದೆ. ಮತ್ತೆ ಇದು ಹೀಗೆ ಆದರೆ ಏನು ಮಾಡೋದು, ಸೊ ನಾನು ಹೋಗದೇ ಇರೋದೇ ಒಳ್ಳೆಯದು, ಅವ್ರ ಪಾಡಿಗೆ ಅವ್ರ ಲೈಫ್ನಲ್ಲಿ ಅವರು ಚೆನ್ನಾಗಿರಲಿ ಅಂತಲೂ ಸಹ ಅವರು ಬಯಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಥಿಂಗ್ಸ್ ವಿಲ್ ಬಿ ಚೇಂಜಿಂಗ್ ಸೂನ್ ಅಂತ ಹೇಳ್ತೀನಿ. ಲೈಕ್ ಈ ಒಂದು ಸಿಚುವೇಶನ್ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರಾ, ಇದು ಆದಷ್ಟು ಬೇಗ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಯಾವುದೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಟೈಮ್ ಅನ್ನೋದು ಎಲ್ಲವನ್ನು ಸರಿ ಮಾಡುತ್ತೆ, ಜಸ್ಟ್ ನೀವು ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಪರ್ಸನಿಂದ ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಕೆಲವೊಬ್ಬರಿಗೆ ಇಲ್ಲಿ ತುಂಬ ಜನ ಯಾರು ಸ್ಪಿರಿಚುವಲ್ ಸೈಡ್ ಇದ್ದೀರಾ, ನಿಮ್ಮ ಫ್ರೀಕ್ವೆನ್ಸಿ ಹೈ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಮೆಸೇಜ್ ಬರೋ ಅಂಥದ್ದಿದೆ.
ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮೆಸೇಜ್ ಆರ್ ಕಾಲ್ ಬರ್ಬೋದು, ಅಥವಾ ನಿಮ್ಮ ರಿಲೇಟಿವ್ ಅಥವಾ ಫ್ರೆಂಡ್ ಕಡೆ. ಸೊ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಲವರ್ ಯಾರಿದ್ದಾರೆ, ಸ್ವಲ್ಪ ಡಿಸ್ಟ್ರ್ಯಾಕ್ಷನ್ಸ್ ಇದೆ ಅವರಿಗೆ. ಲೈಕ್ ಈ ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ಡಿಸ್ಟ್ರ್ಯಾಕ್ಷನ್ಸ್ ಅವ್ರಿಗೆ ಬರ್ತಾ ಇದೆ. ಒಂದು ಸ್ಟ್ರಾಂಗ್ ಡಿಸಿಷನ್ ಅವ್ರಿಗೆ ಇಲ್ಲ, ಲೈಕ್ ಕನ್ಫ್ಯೂಷನ್. ನೀವು ಚೆನ್ನಾಗಿ ಮಾತಾಡಿದಾಗ ಅವ್ರಿಗೆ ಓಕೆ, ನಾನು ಇರೋಣ, ಇವ್ರ ಜೊತೆ ಚೆನ್ನಾಗಿರೋಣ ಅಂತ ಥಿಂಕ್ ಮಾಡ್ತಾರೆ. ಜಸ್ಟ್ ನಿಮ್ಮ ಒಂದು ಕನೆಕ್ಷನ್ ಕಟ್ ಆಗ್ತಿದ್ದಾಗೆ ಅಥವಾ ಮಾತುಕತೆ ಇಲ್ಲದೆ ಇದ್ದಾಗ ಅವರ ಒಂದು ಥಾಟ್ಸೇ ಬೇರೆ ಇರುತ್ತೆ. ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗಲ್ಲ ಅನಿಸುತ್ತೆ, ಸೊ ಇದನ್ನು ನಾನು ಇಲ್ಲೇ ಬಿಟ್ಬಿಡೋಣ, ಸೊ ಜಾಸ್ತಿ ರಿಸ್ಕ್ ತೊಗೊಳ್ಳೋದು ಬೇಡ ಅನ್ನೋ ರೀತಿ ನಿಮ್ಮ ಪಾರ್ಟ್ನರ್ ಥಿಂಕ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಡಿಸಿಷನ್ ಅವ್ರು ಮಾಡ್ತಾ ಇಲ್ಲ, ಲೈಕ್ ಆನ್ ಆ್ಯಂಡ್ ಆಫ್ ಈ ರೀತಿ ಆಗ್ತಾ ಇರ್ಬೋದು. ಅವರು ಮಾತಾಡ್ತಾರೆ, ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಕೆಲವೊಬ್ಬರು ಲೈಫಲ್ಲಿ ನಾನು ಹೇಳ್ತಾ ಇರೋದು, ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಲ್ವ, ಸೊ ಮಾತಾಡ್ತಾರೆ. ಬಟ್ ಏನು ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ ಕಟ್ ಆಗ್ತಿದ್ದಾಗೆ, ಅಥವಾ ನೀವು ಅವ್ರಿಗೆ ತುಂಬ ಕಮ್ಯುನಿಕೇಟ್ ಮಾಡುವಂತನೂ ತುಂಬ ಪ್ರೆಷರ್ ಆಗ್ತಾಯಿದ್ದಾಗ, ಆ ರೀತಿ ಮಾಡಿದಾಗ ಸ್ವಲ್ಪ ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಆಗ್ತಾಯಿದೆ ಅವರಿಗೆ. ಸಾರಿ, ನನ್ನ ಥಾಟ್ ಸ್ವಲ್ಪ ಸರಿ ಇಲ್ಲ, ಆ ರೀತಿ ಆಗ್ತಾಯಿದೆ ಅವರಿಗೆ. ಬಟ್ ನಿಯರ್ ಫ್ಯೂಚರ್ನಲ್ಲಿ ನಿಮ್ಮ ಮ್ಯಾರೇಜ್ ಇಲ್ಲಿ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಪರ್ಸನ್ ನೇಮ್ H ಆರ್ B ಇಂದನೂ ಸ್ಟಾರ್ಟ್ ಆಗ್ಬೋದು, ಎಲ್ಲಿಂದನೂ ಸ್ಟಾರ್ಟ್ ಆಗ್ಬೋದು. ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ನೇಮ್ C ಇಂದನೂ ಸಹ ಇಲ್ಲಿ ಸ್ಟಾರ್ಟ್ ಆಗ್ಬೋದು. ಒಂದು ಬ್ಲೆಸ್ಸಿಂಗ್ ಅಂತ ನೀವು ಫೀಲ್ ಮಾಡ್ತಾಯಿದ್ರಿ. ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇರೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಂತ ನೀವು ಫೀಲ್ ಮಾಡ್ತಾಯಿದ್ರಿ. ಬಟ್ ಕರೆಂಟ್ಲಿ ಈ ಪರ್ಸನಿಂದ ನಿಮಗೆ ತುಂಬ ನೋವಾಗ್ತಿದೆ, ತುಂಬ ಹಾರ್ಟ್ ಬ್ರೇಕ್ಸ್ ಆಗ್ತಾಯಿದೆ. ನಿಮಗೆ ತುಂಬ ಹಚ್ಕೊಂಡಿದ್ದೀರಾ, ಅಥವಾ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಎಷ್ಟೇ ನೀವು ಕೆಲವೊಂದು ಬಾರಿ ನಾನು ಬಿಟ್ಬಿಡೋಣ ಅಂತ ನೀವು ಅಂದ್ಕೊಂಡ್ರೂ ಸಹ ಇಲ್ಲಿ ಆಗ್ತಾಯಿಲ್ಲ. ಬಟ್ ನಿಮಗೆ ಒಳ್ಳೆ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಜೊತೆಗೆ ಒಳ್ಳೆ ಫ್ರೆಂಡ್ಸ್ ಇರ್ಬೋದು. ದೇ ಆರ್ ಟ್ರೈಂಗ್ ಟು ಹೆಲ್ಪ್ ಯು, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ಬೇಕು ಅಂದ್ಕೊಳ್ತಾರೆ, ನಿಮ್ಮ ಜೊತೆ ಖುಷಿಯಾಗಿರ್ತಾರೆ. ಈ ರೀತಿಯೂ ಒಂದು ಸಿಚುವೇಶನ್ಸ್ ನಿಮ್ಮ ಮಧ್ಯೆ ಇರ್ಬೋದು. ಬಟ್ ಆದರೂ ಸಹ ನೀವು ನಾನು ಒಂಟಿ ಅಂತಲೇ ಫೀಲ್ ಮಾಡ್ತೀರಾ, ಬಿಕಾಸ್ ನಿಮ್ಮ ಪಾರ್ಟ್ನರ್ ಪ್ಲೇಸ್ನ ಯಾರ ಕೈಲೂ ಸಹ ಫುಲ್ಫಿಲ್ ಮಾಡೋಕ್ಕಿಲ್ಲಿ ಆಗ್ತಾಯಿಲ್ಲ. ಸೊ ರಿಯೂನಿಯನ್ ಅನ್ನೋದಾಗುತ್ತೆ ನಿಯರ್ ಫ್ಯೂಚರ್ನಲ್ಲಿ, ಮ್ಯಾರೇಜ್ ಅನ್ನೋದಾಗುತ್ತೆ. ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಸಹ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಕೆಲವರು ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಅನ್ನೋದನ್ನ ಫೇಸ್ ಮಾಡ್ತಾಯಿದ್ರೆ, ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀವು ಹುಡ್ಕೊಳ್ಬೇಕು. ತುಂಬ ಅದನ್ನೇ ಮೈಂಡ್ಗೆ ಹಾಕ್ಕೊಂಡು ಕೂರೋದಲ್ಲ. ಪ್ರಾಬ್ಲಮ್ಗೆ ನೀವೇನು ಮಾಡಬೇಕು, ಯಾವ ಸ್ಟೆಪ್ ನೀವು ತೊಗೊಳ್ಬೇಕು ಅದನ್ನು ಸಹ ಯೋಚನೆ ಮಾಡಬೇಕಾಗತ್ತೆ. ನಿಮ್ಮನ್ನು ಕೆಲವೊಬ್ಬರು ಇಲ್ಲಿ ಸ್ಟಾಕ್ ಮಾಡ್ತಾ ಇರ್ಬೋದು, ಲೈಕ್ ನೀವೇನು ಮಾಡ್ತಾ ಇದ್ದೀರಾ, ಹೀಗಿರ್ತೀರಾ ಎಲ್ಲವನ್ನು ಅಬ್ಸರ್ವ್ ಮಾಡೋ ಅಂಥ ಎನರ್ಜಿ ನಿಮ್ಮ ಸರೌಂಡಿಂಗ್ಸಲ್ಲಿ ಇದೆ. ಅದು ನಿಮ್ಮ ಪಾರ್ಟ್ನರೇ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಹೇಗಿದ್ದೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಈ ರೀತಿ ಒಂದು ಸ್ಟಾಕಿಂಗ್ ಎನರ್ಜಿ ಸಹ ಇಲ್ಲಿ ಇದೆ.
ಸೊ ಯಾರಾದರೂ ಇಲ್ಲಿ ನಿಮ್ಮ ಲೊಕೇಶನ್ನ ಚೇಂಜ್ ಮಾಡಬೇಕು ಅಥವಾ ನೀವು ಮನೆ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಡೂ. ಅದು ಸಹ ಇಲ್ಲಿ ಅವಶ್ಯಕತೆ ಇದೆ ನಿಮಗೆ. ನಿಮ್ಮ ಪ್ಲೇಸ್ ಅಥವಾ ನಿಮ್ಮ ಸರೌಂಡಿಂಗ್ ಸಹ ಸ್ವಲ್ಪ ಬದಲಾಗಬೇಕಿದೆ. ಬೆಟರ್ ಟೈಮ್ ಅನ್ನೋದು ಬರ್ತಾ ಇದೆ. ಸೊ ಡೋಂಟ್ ಥಿಂಕ್ ಟೂ ಮಚ್. ಜಾಸ್ತಿ ಯೋಚನೆ ಮಾಡಬೇಡಿ. ಜಸ್ಟ್ ನಂಬಿಕೆ ಇಡಿ ಅಂತ ಹೇಳ್ತೀನಿ. ಸೊ ಏನು ಮಾಡಬೇಕು ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಸೊ ನಿಮ್ಮ ಲೈಫ್ನ ಒಂದು ಪಾಸಿಟಿವ್ ವೇಯಲ್ಲಿ ತೊಗೊಂಡೋಗೋದು ಅಥವಾ ನೆಗೆಟಿವ್ ವೇಯಲ್ಲಿ ತೊಗೊಂಡೋಗೋದು ಎರಡೂ ಸಹ ನಿಮ್ಮ ಚಾಯ್ಸ್ ಆಗಿದೆ ಇಲ್ಲಿ. ಸೊ ಆದಷ್ಟು ಸ್ಪಿರಿಚುವಲ್ ಸೈಡ್ ಯಾರಾದರೂ ನಾನು ಬರಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಆ್ಯಂಡ್ ರೆಸನೇಟ್ ಆಗಿದೆ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ವೆಬಿನಾರ್ ಯಾರೆಲ್ಲ ಅಟೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ಜಾಯ್ನ್ ಆದರೆ ನಿಮಗೆ ಸೀಟ್ ಸಿಗೋ ಅಂಥದ್ದು. ಸೊ ನಾನು ಕಡಿಮೆ ಜನಕ್ಕೆ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ನೀವು ಜಾಯ್ನ್ ಆದರೆ ನಿಮಗೆ ಸೀಟ್ ರಿಸರ್ವ್ ಆಗಿರುತ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಬಾಯ್.